ಹಲೋ ಗೈಸ್, ಇವತ್ತೊಂದು ಹೊಸ ಪ್ರಯತ್ನ. ನಮ್ಮ ಅಜ್ಜಿ ತಾತನ ಕಾಲದಿಂದ ಮಾಡ್ಕೊಂಬರ್ತಿರೋ ಒಂದು ಅಡುಗೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತೀವಿ ನಮ್ಮ ಟೇಸ್ಟ್ ಪ್ರಕಾರ, ಉಪ್ಪು ಖಾರ ಇವೆಲ್ಲ. ಸೊ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮಟನ್ ನೀಟಾಗಿ ತೊಳೆದಿಟ್ಕೊಂಡಿರೋ ಮಟನ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿರಿ. ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ನಮ್ಮ ಮನೇಲಿ ಹೇಗೆ ಅಂದರೆ ಗೈಸ್, ಯೂಶ್ವಲಿ ನಾವು ಕುಕ್ಕರ್ಗೆ ಹಾಕಲ್ಲ. ಸೊ ಹೀಗೆ ಓಪನ್ನಾಗೆ ನಾವು ಫ್ರೈ ಮಾಡ್ಕೊತೀವಿ. ಅದನ್ನು ಬೇಯಿಸಿ ಆಮೇಲೆ ಅದಕ್ಕೇನಿದೆ ಮಸಾಲ ಅದನ್ನು ಜೊತೆಗೆ ಮಾಡ್ತೀವಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಅದನ್ನು ತಿರುಗಿಸ್ತಾ, ಫಸ್ಟ್ ಏನು ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಮಟನಲ್ಲಿ ಏನೇನು ನೀರಿದೆ ಅದೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಒಂದು ಹದ, ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ. ಸೊ ದಟ್ ಈಸ್ ಆ್ಯನ್ ಇಂಡಿಕೇಶನ್. ಅಲ್ಲಿಗೆ ನೀವು ಇನ್ನೊಂದು ರೌಂಡ್ ತಿರುಗಿಸ್ಕೊಂಡ್ಬಿಟ್ಟು ಸೈಡಲ್ಲಿ ನೀರು ಸ್ವಲ್ಪ ಕಾಯಿಸ್ಕೊಂಡಿರಿ ಗೈಸ್. ಸೊ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು, ಬಾಯ್ಲ್ ಆಗಿರೋ ನೀರು. ಆಮೇಲೆ ಅದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ, ಹಾಗೆ ಬಿಡಿ. ಅದನ್ನು ಬೇಕಂದರೆ ಒಂದು ಮುಚ್ಚಳ ಮುಚ್ಚಿ ಅಥವಾ ಲಿಡ್ ಮುಚ್ಚಿ ಬಾಯ್ಲ್ ಮಾಡ್ಕೋಬೋದು. ಆವಾಗವಾಗ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊತಾ ಇರಿ. ಇದು ಮಟನ್ ಬೇಕೊಂದು ಸುಮಾರು 30 ಮಿನಿಟ್ಸ್, 25 to 30 ಮಿನಿಟ್ಸ್, 25-30 ನಿಮಿಷ ಆಗ್ಬೋದು. ಸೊ ಹೀಗೆ ಸ್ವಲ್ಪ ಅರ್ಧದಷ್ಟು ನೀರು ಕಡಿಮೆ ಆಗಿದೆ. ಚೆಕ್ ಮಾಡ್ಕೊಳ್ಳಿ ಇವಾಗ ಎಲ್ಲಿ ತನಕ ಬೆಂದಿದೆ ಅಂತ. ಹೀಗಾಗುತ್ತೆ. ಸೊ ಈಗ ಒಂದು ಸೈಡಲ್ಲಿ ನಮ್ಮ ಮಟನ್ ಬೇಯ್ತಾ ಇದೆ ಅಂದರೆ ನಾವು ಸೈಡ್ ಬೈ ಸೈಡ್ ಸ್ವಲ್ಪ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೆ. ಸೊ ಏನೇನು ಬೇಕಂದರೆ ಒಂದು ಬಾಣಲಿ ತೊಗೊಳ್ಳಿ. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಈ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅಂತಾರಲ್ಲ ಅದೊಂಚೂರು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಒಂದು ಸಣ್ಣದು, ಒಂದು ಚಿಕ್ಕ ಈರುಳ್ಳಿ ಅಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇರಿ. ಅದಕ್ಕೆ ಒಂದು ಚಿಕ್ಕ ಸೈಜಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿರಿ. ಹೀಗೆ ಮಾಡೋದ್ರಿಂದ ಆ್ಯಸಿಡಿಟಿ ಆಗಲ್ಲ ಗೈಸ್. ಸೊ ಅದೊಂದು ಸೈಡ್ ಬೈ ಸೈಡ್ ಚೆಕ್ ಮಾಡ್ಕೊತಾ ಇರಿ. ಮತ್ತು ಈಗ ಬಾಣಲಿಗೆ ಸ್ವಲ್ಪ ಒಂದು ಟೊಮೆಟೊ ತೊಗೊಳ್ಳಿ, ಒಂದು ಚಿಕ್ಕ ಟೊಮೆಟೊ. ಅದನ್ನು ಹಾಕ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ. ಇದರಲ್ಲಿ ಮೇನ್ ಪ್ರಾಸೆಸ್ ಹುರ್ಕೊಳ್ಳೋದೆ ಗೈಸ್. ಸೊ ಇದು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಟೇಸ್ಟು. ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ, 1-2 ಪೀಸ್ ಚಕ್ಕೆ, 1-2-3 ಲವಂಗ, 4 ಗೋಡಂಬಿ, ಇಷ್ಟು ಹಾಕ್ಕೊಳ್ಳಿ. ಸೊ ಇದು ನಮ್ಮ ಬೇಸ್ ಮಸಾಲ ರೆಡಿ ಆಗ್ತಾಯಿದೆ. ಇದಕ್ಕೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್, ಈ ಕಲರ್ ಹೆಂಗೆ ಬರುತ್ತೆ ಅಂದರೆ ಈ ಕೊತ್ತಂಬರಿ ಸೊಪ್ಪಿಂದ. ಸೊ ಒಂದು 2 ಇಂಚಷ್ಟು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಂಬನ್ನಿ, ನೈಸಾಗೆ ರುಬ್ಕೊಂಬನ್ನಿ. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಆವಾಗ ರುಬ್ತಾ ಇದ್ರಂತೆ ಹೇಳ್ತಾಯಿದ್ರು. ಸೊ ಈಗ ಮಿಕ್ಸಿ ಮಾಡ್ಕೊಂಬಂದಿದ್ದೀವಿ ಗೈಸ್. ಹೀಗೆ ಗ್ರೀನ್ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಕಲರು. ಸೊ ಈ ಒಂದು ಮಸಾಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಆ ಜಾರ್ ತೊಳೆದಿರೋ ನೀರು ಕೂಡ ಹಾಕ್ಕೊಳ್ಳಿ. ಫ್ರೆಶಸ್ ಮಸಾಲ ವೇಸ್ಟ್ ಮಾಡೋಂಗಿಲ್ಲ ನಾವು. ಸೊ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಒಂದಷ್ಟು ನೀರಲ್ಲಿ ಬೆಂದಿತ್ತಲ್ವ ಮಟನ್ನು, ಈಗ ಮಸಾಲೆ ಜೊತೆಗೆ ಹೊಂದ್ಕೊಂಡು ಇವಾಗ ಸ್ವಲ್ಪ ಬೇಯಬೇಕು ಇದರಲ್ಲಿ. ಸೊ ಅದಕ್ಕೆ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ತಿಕ್ಕಾಗಬೇಕಾ ನಿಮಗೆ, ನೀರಾಗಬೇಕಾ? ಈಗ ಮಸಾಲೆ ಜೊತೆ ಬಾಯ್ಲ್ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಲಿಕ್ವಿಡ್ ಕ್ವಾಂಟಿಟಿ.
ಸೊ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟ್ ಪ್ರಕಾರ. ಕೆಲವೊಬ್ರು ಹೇಳ್ತಾರೆ ನಮಗೆ ನೀರಾಗಿದ್ದರೆ ಇಷ್ಟ ಆಗುತ್ತೆ, ನಮಗೆ ರೈಸ್ಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಕೆಲವೊಬ್ರು ತುಂಬ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ನಮಗೆ ಅಂತ ನೋಡ್ತಾರೆ. ಸೊ ನಿಮ್ಮ ಟೇಸ್ಟ್ ಪ್ರಕಾರ ಫ್ಲೆಕ್ಸಿಬಲ್ ಹೆಂಗಾದರೂ ಮಾಡ್ಕೋಬೋದು ನೀವು. ಸೊ ಇನ್ನೊಂದು 10 ನಿಮಿಷ ಬಾಯ್ಲ್ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬರುತ್ತೆ ಗೈಸ್. ಸೊ ಅಲ್ಲಿಗೆ ಮುಗೀತು.